ರಾಜಕುಮಾರರ ನಾಮಕರಣ ಮತ್ತು ಅವರ ಬಾಲ್ಯ. ಅಯೋಧ್ಯೆಯಲ್ಲಿ ರಾಜಕುಮಾರರ ಜನನದ ನಂತರ ಪೂರಾ ರಾಜ್ಯ ಮತ್ತು ಅರಮನೆ ಸಂತೋಷದಿಂದ ತುಂಬಿತ್ತು. ಎಲ್ಲರೂ ಧನ್ಯವಾಗಿದಂತೆ ಭಾವಿಸುತ್ತಿದ್ದರು. ಒಂದು ಶುಭ ಮುಂಜಾನೆ ಜ್ಞಾನಿಗಳಾದ ಋಷಿಗಳು ಅರಮನೆಗೆ ಬಂದರು. ಅರಮನೆಯ ಅಂಗಳವು ದೀಪಗಳ ಮೃದುವಾದ ಬೆಳಕಿನಿಂದ ಕಂಗೊಳಿಸುತ್ತಿತ್ತು. ಅರಮನೆಯ ಸಭಾಂಗಣವನ್ನು ಹೂಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ಎಲ್ಲರೂ ಮೌನದಿಂದ ಕಾಯುತ್ತಿದ್ದರು. ರಾಜ ದಶರಥನು ತೊಟ್ಟಿಲುಗಳ ಬಳಿ ಹೆಮ್ಮೆಯಿಂದ ನಿಂತಿದ್ದನು. 3 ರಾಣಿಯರು ಅವನ ಸಮೀಪದಲ್ಲೇ ಕುಳಿತಿದ್ದರು. 4 ಮಕ್ಕಳು ಶಾಂತವಾಗಿ ನಿದ್ರಿಸುತ್ತಿದ್ದರು. ಒಬ್ಬ ಮಗುವಿನ ಸುತ್ತ ಮೃದುವಾದ ಬೆಳಕು ಹೊಳೆಯುತ್ತಿತ್ತು. ಋಷಿಗಳು ಮಕ್ಕಳಿಗೆ ಆಶೀರ್ವಾದ ನೀಡಿ ಅವರಿಗೆ ಹೆಸರುಗಳನ್ನು ಇಟ್ಟರು. ಮೊದಲ ರಾಜಕುಮಾರನ ಹೆಸರು ರಾಮ, 2ನೇ ರಾಜಕುಮಾರನ ಹೆಸರು ಭರತ, 3ನೇ ರಾಜಕುಮಾರನ ಹೆಸರು ಲಕ್ಷ್ಮಣ, 4ನೇ ರಾಜಕುಮಾರನ ಹೆಸರು ಶತ್ರುಘ್ನ. ಈ ಹೆಸರುಗಳನ್ನು ಕೇಳಿ ರಾಜ ದಶರಥನ ಕಣ್ಣುಗಳಲ್ಲಿ ಸಂತೋಷ ತುಂಬಿತ್ತು. ರಾಣಿಯರು ಪ್ರೀತಿಯಿಂದ ನಗಿದರು. ಈ ಸುದ್ದಿ ಶೀಘ್ರದಲ್ಲೇ ಪೂರಾ ಅಯೋಧ್ಯೆಗೆ ಹರಡಿತು. ದಿನಗಳು ಕಳೆಯುತ್ತಾ ರಾಜಕುಮಾರರು ಒಟ್ಟಿಗೆ ಬೆಳೆಯಲು ಪ್ರಾರಂಭಿಸಿದರು. ಅವರು ಅರಮನೆಯ ತೋಟಗಳಲ್ಲಿ ಒಟ್ಟಿಗೆ ಆಡುತ್ತಿದ್ದರು. ಅವರು ಅರಮನೆಯ ವಿಶಾಲ ಸಭಾಂಗಣಗಳಲ್ಲಿ ಒಟ್ಟಿಗೆ ಕಲಿಯುತ್ತಿದ್ದರು. ಗುರುಗಳ ಮಾತನ್ನು ಗಮನದಿಂದ ಕೇಳುತ್ತಿದ್ದರು. ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು. ಅವರು ಎಲ್ಲವನ್ನೂ ಪ್ರೀತಿಯಿಂದ ಹಂಚಿಕೊಳ್ಳುತ್ತಿದ್ದರು. ರಾಮನು ದಯಾಳುವಾಗಿದ್ದನು. ಎಲ್ಲರಿಗೂ ಕಾಳಜಿ ತೋರಿಸುತ್ತಿದ್ದನು. ಮಾನವರು ಮಾತ್ರವಲ್ಲ, ಪ್ರಾಣಿಗಳಿಗೂ. ಭರತನು ಶಾಂತ ಮತ್ತು ಜಾಣನಾಗಿದ್ದನು. ಹೆಚ್ಚು ಕೇಳುತ್ತಿದ್ದನು, ಕಡಿಮೆ ಮಾತನಾಡುತ್ತಿದ್ದನು. ಯಾವಾಗಲೂ ಸರಿಯಾದದ್ದನ್ನೇ ಆಯ್ಕೆ ಮಾಡುತ್ತಿದ್ದನು. ಲಕ್ಷ್ಮಣನು ಧೈರ್ಯಶಾಲಿ ಮತ್ತು ನಿಷ್ಠಾವಂತನಾಗಿದ್ದನು. ಅವನು ಸದಾ ರಾಮನ ಜೊತೆಗೇ ಇರುತ್ತಿದ್ದನು. ಅವನ ರಕ್ಷಣೆಗಾಗಿ ಸಿದ್ಧನಾಗಿದ್ದನು. ಶತ್ರುಘ್ನನು ಸದಾ ಸಂತೋಷದಿಂದ ಇರುತ್ತಿದ್ದನು. ಅವನ ನಗು ಎಲ್ಲರ ಹೃದಯವನ್ನು ಹರ್ಷದಿಂದ ತುಂಬಿಸುತ್ತಿತ್ತು. ಅಯೋಧ್ಯೆಯ ಅರಮನೆ ನಗು, ಕಲಿಕೆ ಮತ್ತು ಪ್ರೀತಿಯಿಂದ ತುಂಬಿತ್ತು. ರಾಜ ದಶರಥನು ತನ್ನ ಮಕ್ಕಳನ್ನು ನೋಡಿ ಹೆಮ್ಮೆಯಿಂದ ನಗುತ್ತಿದ್ದನು. ರಾಜಕುಮಾರರು ವೇಗವಾಗಿ ಬೆಳೆಯುತ್ತಿದ್ದರು. ಆದರೆ ಅವರ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆ ಶೀಘ್ರದಲ್ಲೇ ಬರಲಿತ್ತು. ಮುಂದೆ ಏನು ನಡೆಯಲಿದೆ? ಅದನ್ನು ತಿಳಿಯೋಣ ಮುಂದಿನ ಭಾಗದಲ್ಲಿ.